ನಿಮಗೆ ಗೊತ್ತಾ ನವೆಂಬರ್ 1ಕ್ಕೆ ನಾವು ಯಾಕೆ ಕನ್ನಡ ರಾಜ್ಯೋತ್ಸವ ಆಚರಿಸ್ತೀವಿ ಅಂತ? ಹಿಂದೆ ಕನ್ನಡ ನಾಡು 4 ಭಾಗಗಳಾಗಿ ವಿಂಗಡಿತವಾಗಿತ್ತು. ಮೈಸೂರು ಕರ್ನಾಟಕ, ಮಡ್ರಾಸ್ ಕರ್ನಾಟಕ, ಮುಂಬೈ ಕರ್ನಾಟಕ ಮತ್ತು ಹೈದರಾಬಾದ್ ಕರ್ನಾಟಕ. ಈ ದಿನ ಅದು ಒಕ್ಕೂಟವಾಯಿತು. 1905ರಲ್ಲಿ ಆಲೂರು ವೆಂಕಟರಾವ್ ಅವರು ಕನ್ನಡಿಗರಿಗೆ ಒಂದೇ ಒಲವು ಒಂದೇ ನೆಲವು ಎಂಬ ಕನಸು ಕಂಡರು. ಬ್ರಿಟಿಷರ ಕಾಲದಲ್ಲಿ ದಕ್ಷಿಣ ಭಾರತವು ವಿವಿಧ ರಾಜ್ಯಗಳಾಗಿ ಮತ್ತು ಪ್ರಾಂತ್ಯಗಳಾಗಿ ವಿಂಗಡಿತವಾಗಿತ್ತು. 1950ರಲ್ಲಿ ಭಾರತವು ಗಣರಾಜ್ಯವಾಯಿತು. ನಂತರ ಭಾಷೆಯ ಆಧಾರದ ಮೇಲೆ ರಾಜ್ಯಗಳು ರಚನೆಗೊಂಡವು. 1956ರ ನವೆಂಬರ್ 1ರಂದು ಮಡ್ರಾಸ್, ಮುಂಬೈ ಮತ್ತು ಹೈದರಾಬಾದ್ ಪ್ರಾಂತ್ಯಗಳ ಕನ್ನಡ ಮಾತನಾಡುವ ಪ್ರದೇಶಗಳನ್ನು ಸೇರಿಸಿ ಮೈಸೂರು ರಾಜ್ಯ ಉಂಟಾಯಿತು. ಇದರಲ್ಲಿ ಉತ್ತರ ಕರ್ನಾಟಕ, ಮಲೆನಾಡು ಮತ್ತು ಹಳೆ ಮೈಸೂರು ಭಾಗಗಳಾಯಿತು. 1973ರಲ್ಲಿ ಕರ್ನಾಟಕದ ಮುಖ್ಯಮಂತ್ರಿಗಳಾದ ದೇವರಾಜ ಅರಸ್ ರಾಜ್ಯದ ಹೆಸರನ್ನು ಮೈಸೂರಿನಿಂದ ಕರ್ನಾಟಕವೆಂದು ಬದಲಾಯಿಸಿದರು. ಕರ್ನಾಟಕದ ಎಲ್ಲಾ ಕನ್ನಡಿಗರ ಒಗ್ಗಟ್ಟನ್ನು ಸ್ಮರಿಸೋಕೆ, ನಮ್ಮ ಭಾಷೆ ಮತ್ತು ಸಂಸ್ಕೃತಿಯ ಗೌರವಕ್ಕಾಗಿ ಕುವೆಂಪು, ಆನಕರು, ಶಿವರಾಮ್ ಕಾರಂತ್ ಮತ್ತು ಮಾಸ್ತಿ ವೆಂಕಟೇಶ ಅಯ್ಯಂಗಾರ್ ಮುಂತಾದವರು ಕರ್ನಾಟಕದ ಏಕೀಕರಣಕ್ಕಾಗಿ ಹೋರಾಟವನ್ನು ನಡೆಸಿದರು. ಇಂದು ಕನ್ನಡ ರಾಜ್ಯೋತ್ಸವ, ನಮ್ಮ ಒಗ್ಗಟ್ಟು, ಸಂಸ್ಕೃತಿ ಮತ್ತು ಭಾಷೆಯ ಹಬ್ಬ. ಎಲ್ಲರಿಗೂ ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳು. ನಿನಗೆ ನಿತ್ಯೋತ್ಸವ ತಾಯಿ ನಿತ್ಯೋತ್ಸವ. ಚೋರದ ಸಿರಿ ಬೆಳಕಿನಲ್ಲಿ ತುಂಗೆಯ ತೆನೆ ಬಳುಕಿನಲ್ಲಿ ಸಹ್ಯಾದ್ರಿಯ ಲೋಹದ ನಿರಳು ತುಂಗದ ಮಿನುಕಿನಲ್ಲಿ ನಿತ್ಯ ಹರಿ ವರ್ಣವನದ ತೇಗ ಗಂಧ ತರುಗಳಲ್ಲಿ ನಿತ್ಯೋತ್ಸವ ತಾಯಿ ನಿತ್ಯೋತ್ಸವ ನಿನಗೆ ನಿತ್ಯೋತ್ಸವ.